ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಚಿಕ್ಕ ಗ್ರಾಮದಲ್ಲಿ ಎಲ್ಲ ಮಹಿಳೆಯರು ಕಸ ಗುಡಿಸೋದಕ್ಕೆ ಹುಲ್ಲುಗಳಿಂದ ಮಾಡಿದ ಚಿಕ್ಕ ಪೊರಕೆಯನ್ನು ಬಳಸ್ತಾ ಇದ್ರು. ಅದನ್ನ ಬಳಸಲು ನೆಲದವರೆಗೆ ಬಗ್ಗಿ ಕೆಲಸ ಮಾಡಬೇಕಾಗಿತ್ತು. ಆದ್ರಿಂದ ಅವ್ರ ಬೆನ್ನು ತುಂಬಾ ನೋವಾಗ್ತಾ ಇತ್ತು. ಆದ್ರೂ ಅವರ ತಾಯಿ, ಅಜ್ಜಿಯಂದಿರು ಎಲ್ಲರೂ ಹೀಗೆ ಮಾಡ್ತಾ ಇದ್ರು. ಹಾಗೆ ಮಾಡೋದು ಸರಿ ಅಂತ ಅನ್ಕೊಂಡಿದ್ರು. ಒಂದಿನ ಬೇರೆ ಊರಿಂದ ಒಂದು ಕುಟುಂಬ ಆ ಗ್ರಾಮದಲ್ಲಿ ವಾಸ ಮಾಡ್ಲಿಕ್ಕೆ ಬಂದ್ರು. ಆ ಮನೆ ಹೆಂಗಸು ಸಹ ಮಾರುಕಟ್ಟೆಯಿಂದ ಒಂದು ಚಿಕ್ಕ ಪೊರಕೆಯನ್ನ ಖರೀದಿಸ್ತಾಳೆ. ಅದರಿಂದ ಕಸ ಗುಡಿಸುವಾಗ ಬೆನ್ನು ತುಂಬಾ ನೋವಾಯ್ತು. ಆದ್ರಿಂದ ಆಕೆ ಪೊರಕೆಗೆ ಒಂದು ಗಟ್ಟಿಯಾದಂತ ಒಂದು ಕಡ್ಡಿಯನ್ನ ಕಟ್ಟಿ ಉದ್ದ ಮಾಡಿದ್ಲು. ಆಗ ಅವಳು ನಿಂತ್ಕೊಂಡೇ ನೆಲ ಗುಡಿಸ್ಬೋದಾಗಿತ್ತು. ಬೆನ್ನು ಕೂಡ ಕಡಿಮೆ ಆಯ್ತು. ಅವಳು ಯಾರಿಗೂ ಏನೂ ಹೇಳಲಿಲ್ಲ. ಆ ಊರಿನ ಹೆಂಗಸರು ಇದನ್ನ ಗಮನಿಸಿದ್ರು. ಮೊದಲಿಗೆ ಎಲ್ರೂ ನಕ್ರು. ಈ ರೀತಿ ಉದ್ದದ ಪೊರ್ಕೆನಾ ಅಂತ. ಮತ್ತೊಬ್ಳು ಹೇಳಿದ್ರು, ಹೀಗೆ ಹೋಗಿ ಪ್ರಯತ್ನಿಸ್ಬೋದಾ ಅಂತ ತಿಳಿತು ಅಂತ. ಅಯ್ಯೋ, ಬೆನ್ನೋವಿಲ್ಲ ಅಲ್ವಾ? ಅವರು ಕೂಡ ಕಡ್ಡಿಗಳನ್ನೆಲ್ಲ ಕಟ್ಕೊಂಡು ಮನೆಯೊಳಗೆ ಬಳಸ್ಲಿಕ್ಕೆ ಶುರು ಮಾಡಿದ್ರು. ಮೊದಲಿಗೆ ಹೊರಗಡೆ ಬಳಸ್ಲಿಕ್ಕೆ ಹೆದರಿದ್ರು. ಬೇರೆಯವ್ರು ನೋಡಿದ್ರೆ ನಗ್ತಾರೆ ಅಂತ. ಆದ್ರೆ ಒಬ್ಬ ಹೆಂಗಸು ಧೈರ್ಯಗೊಂಡು, ನಕ್ಕರೆ ನಗ್ಲಿ, ನನಗೆ ನೋವಿಲ್ವಲ್ಲ ಎಂದು ಹೊರಗಡೆಯಲ್ಲೂ ಉಪಯೋಗಿಸಿದ್ಲು. ಬೇಗನೆ ಎಲ್ಲ ಹೆಂಗಸರು ಹೀಗೆ ಮಾಡ್ತಾ ಇದ್ರು. ಪೊರಕೆ ಮಾಡೋನು ಕೂಡ ಉದ್ದದ ಕಡ್ಡಿಗಳನ್ನಿಟ್ಟೆ ಮಾರಾಟ ಆರಂಭಿಸ್ತಾನೆ. ಹೊಸ ಊರಿನ ಆಕೆ ನಗ್ತಾ ಇದ್ಲು. ಅವಳ ಮಾತಲ್ಲಿ ಏನೋ ಹೇಳಿಲ್ಲ, ಆದ್ರೆ ಅವಳ ಕೆಲಸದಲ್ಲಿ ಒಂದು ಒಳ್ಳೆ ಮಾರ್ಗ ತೋರಿಸಿದ್ಲು. ನಮಸ್ಕಾರ ಸ್ನೇಹಿತರೆ, ಇದು ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮ. ನಾನು ದೇವಿಕಾ. ಇಂದು ನಿಮ್ಮ ಜೊತೆ ಇರಲು ತುಂಬಾ ಸಂತೋಷವಾಗಿದೆ. ನಾನು ಭವ್ಯ. ಇವತ್ತಿನ ಕಾರ್ಯಕ್ರಮ ನಿಮಗೆ ಆಶಾದಾಯಕವಾಗಿರ್ಲಿ. ನಮ್ಮ ಸ್ನೇಹಿತರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಕತೆ ಕೇಳಿ ನಗು ಬಂತು. ಯಾಕೆಂದ್ರೆ ನಾವ್ ಎಲ್ಲರೂ ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ಸಮಾಜ ಹೇಗೆ ಮಾಡುತ್ತೋ ಅದೇ ಹಾದಿಯಲ್ಲಿ ನಡೀತೀವಿ. ಕೆಲವೊಮ್ಮೆ ಇತರ ಸಂಸ್ಕೃತಿಯವರು ಮಾಡೋದನ್ನ ತಪ್ಪು ಅಂತ ಅನ್ಕೊಳ್ತೀವಿ. ಆದ್ರೆ ಅವರು ಮಾಡೋದ್ರಲ್ಲೂ ಕಲಿಯೋದು ಕೆಲವುದು ಯಾವುದೋ ಅರ್ಥ ಇರ್ಬೋದಲ್ವಾ ಅನ್ನೋದನ್ನ ನಾವು ಯೋಚನೆನೇ ಮಾಡಲ್ಲ. ಒಂದು ವೇಳೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ಅವರ ಊಟದ ಪದ್ಧತಿ ಆಗಿರ್ಬೋದು, ಅವರು ಉಡುವಂತ ಬಟ್ಟೆಗಳಾಗಿರ್ಬೋದು, ಊಟದ ಪದ್ಧತಿ ಆಗಿರ್ಬೋದು, ಅವರ ಸಂಪ್ರದಾಯಗಳಾಗಿರ್ಬೋದು, ಇತ್ಯಾದಿ ಹಲವು. ಹೌದೌದು, ಖಂಡಿತವಾಗ್ಲು. ಒಂದು ಕಾಲದಲ್ಲಿ ಬಹುತೇಕ ದೇಶಗಳಲ್ಲಿ ಹುಡುಗಿಯರಿಗೆ ಶಿಕ್ಷಣ ಕೊಡ್ತಿರ್ಲಿಲ್ಲ. ಕೆಲವರು ಮಾತ್ರ ತಮ್ಮ ಹೆಣ್ಣುಮಕ್ಕಳು ಕೂಡ ಚಾಣಾಕ್ಷರು ಅಂತ ಅರ್ತು ಅವರಿಗೆ ವಿದ್ಯಾಭ್ಯಾಸ ಕಲಿಸಲು ಪ್ರಾರಂಭಿಸಿದ್ರು. ಕೆಲವು ಗುರುಗಳು ತಮ್ಮ ಶಾಲೆಗೆ ಹುಡುಗಿಯರನ್ನೂ ಸಹ ಸೇರಿಸ್ಕೊಳ್ಳಕ್ಕೆ ಅವಕಾಶ ನೀಡ್ತಾ ಇದ್ರು. ಇನ್ನೂ ಕೆಲವರು ಹೇಳ್ತಾ ಇದ್ರು, ಹುಡುಗಿಯರಿಗೇನಾದ್ರೂ ಪಾಠ ಕಲಿಸಿದ್ರೆ ಅವರು ಒಳ್ಳೆಯ ಮಡದಿಯೋ ಹೆಂಡತಿನೋ ಆಗೋದಿಲ್ಲ. ಇನ್ನು ಅವ್ರ ಹುಡುಗರ ಜೊತೆ ಬೆರೆತ್ರೆ ಅಪಾಯ ಇದೆ. ಈ ರೀತಿಯಾಗಿ ಬೇರೆ ಎಲ್ಲ ಕಾರಣ ಕೊಡ್ತಾ ಇದ್ರು. ಆದ್ರೆ ಕೆಲವು ಕುಟುಂಬಗಳು ಧೈರ್ಯದಿಂದ ತಮ್ಮ ಹುಡುಗಿಯರನ್ನ ಶಾಲೆಗೆ ಕಳಿಸಿದ್ರು. ಅಂದಿನ ಹುಡುಗಿಯರು ಎಷ್ಟು ಧೈರ್ಯದಿಂದ ನಿಂತಿದ್ರೋ ಮುಂದೆ ಕೂಡ ನೋಡಿದವರು ಇದು ಒಳ್ಳೇದಲ್ವಾ ಎಂದು ತಮ್ಮ ಮಕ್ಕಳನ್ನು ಸಹ ಶಾಲೆಗೆ ಕಳಿಸಲು ಪ್ರಾರಂಭಿಸಿದ್ರು. ಹೌದು, ಆ ಹುಡುಗಿಯರಿಗೆ ಮತ್ತು ಅವರ ಕುಟುಂಬಗಳಿಗೆ ನಾವು ಋಣಿಯಾಗಿದ್ದೇವೆ. ಅವರಿಂದಲೇ ನಾವು ಇಂದಿಗೆ ಕಲಿಯಲು, ಬೆಳೆಯಲು ಸಾಧ್ಯವಾಯಿತು. ಇನ್ನೂ ಕೂಡ ಕೆಲವು ಕಡೆಗಳಲ್ಲಿ ಹುಡುಗಿಯರಿಗೆ ಶಾಲೆಗೆ ಹೋಗ್ಲು ಅವಕಾಶವಿಲ್ಲ. ನೀವು ಅಂತಹ ಸ್ಥಳದಲ್ಲಿ ಇದ್ದಿದ್ರೆ ನೀವು ನಿಮ್ಮ ಮಗಳನ್ನ ಶಾಲೆಗೆ ಕಳಿಸ್ತೀರಾ? ಏಕೆ ಅಥವಾ ಯಾಕೆ ಕಳಿಸಲ್ಲ? ಇದು ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮ. ನಾವು ಇವತ್ತಿಗೆ ಸಂಸ್ಕೃತಿ, ಪದ್ಧತಿ ಮತ್ತು ನಂಬಿಕೆಗಳ ಬಗ್ಗೆ ಮಾತಾಡ್ತಿದ್ವಿ.
ಕೆಲವೊಮ್ಮೆ ಆ ಪದ್ಧತಿಗಳಿಗೆ ವಿರೋಧವಾಗಿ ನಿಲ್ಲೋದು ತುಂಬಾ ಕಷ್ಟ ಅಲ್ವಾ? नदियों के जैसा जीवन हमारा, बहते चले हम यीशु के पास। नदियों के जैसा जीवन हमारा, बहते चले हम यीशु के पास। हालेलुया, 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 हालेलुया। जीवन का जल सबको है पिलाना, बिछड़े जनों को है यीशु मिलाना। जीवन का जल सबको है पिलाना, बिछड़े जनों को है यीशु मिलाना। हालेलुया, 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 हालेलुया। ದೇವಿಕಾ, ಒಂದು ಚಿಕ್ಕ ಹಳ್ಳಿಗೆ ಹೋದಾಗ ನನ್ಗಾದಂತ ಅನುಭವನ ನಾನು ನಿನಗೆ ಹೇಳ್ತೀನಿ. ಅಲ್ಲಿದ್ದಂತ ಮಹಿಳೆಯರು ನನಗೆ ಈ ಸನ್ನಿವೇಶವನ್ನ ವಿವರಿಸ್ತಾ ಇದ್ರು. ಹಲವಾರು ಯುವ ತಾಯಂದಿರು ಮಗುವನ್ನ ಹಡೆಯುವಾಗ ಸಾಯ್ತಾ ಇದ್ರಂತೆ. ಕೆಲವೊಮ್ಮೆ ಪ್ಲೆಸೆಂಟ ಅಂದ್ರೆ ಗರ್ಭದ ನಂತರ ಬರುವಂತ ಜರಾಯು, ಮಾಸುಚೀಲ ಅಂತ ಏನ್ ಕರಿತೀರಲ್ಲ, ಅದು ಹೊರ ಬರ್ತಾ ಇರಲಿಲ್ಲಂತೆ. ಬಹಳ ರಕ್ತಸ್ರಾವ ಆಗ್ತಾ ಇತ್ತು. ನಾವು ಕೂಡ ಒಮ್ಮೆ ಅಲ್ಲಿದ್ದಾಗ ಒಬ್ಬ ಯುವತಿ ತನ್ನ ಮೊದಲನೇ ಮಗುಗೆ ಜನ್ಮ ಕೊಟ್ಲು. ಆದ್ರೆ ಆಕೆಯ ಜರಾಯು ಅಥವಾ ಪ್ಲೆಸೆಂಟ ಇನ್ನೂ ಹೊರ ಬಂದಿರಲಿಲ್ಲ. ರಕ್ತಸ್ರಾವ ಆರಂಭ ಆಗೋಯ್ತು. ನಾವು ಆಕೆಗೆ ಹೇಳ್ತಾ ಇದ್ವಿ, ಮಗುಗೆ ಹಾಲು ಕುಡಿಯಲು ಪ್ರಯತ್ನಿಸು ಅಂತ. ಆದ್ರೆ ಆಕೆ ತುಂಬಾ ಆಶ್ಚರ್ಯಪಟ್ಲು. ಅದು ನಮ್ ಪದ್ಧತಿ ಅಲ್ಲ ಅಂತ ಅಂದ್ರು. ಅಲ್ಲಿನ ಹೆಂಗಸರು ಕೂಡ ತಮ್ಮ ಮಗುಗೆ ಹೇಳ್ತಾ ಇದ್ರು, ಹೊಸ್ದಾಗಿ ಹುಟ್ಟಿರುವಂತ ಮಗುಗೆ ಕೆಲವು ದಿವಸ ಹಾಲು ಕೊಡೋದಿಲ್ಲ, ಆದ್ರೆ ಅದೇ ಬೇರೆ ತಾಯಂದ್ರಿಂದ ಹಾಲು ಕೊಡಿಸ್ತೀವಿ. ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಮಗು ಹಾಲನ್ನ ಹೀರುವಂತ ಕ್ರಿಯೆಯಿಂದ ತಾಯಿಯ ಗರ್ಭಕೋಶ ಮತ್ತೆ ಬಿಗಿಯಾಗತ್ತೆ, ಒಳಗಿರುವಂತ ಪ್ಲಸೆಂಟ ಸುಲಭವಾಗಿ ಹೊರಗೆ ಬರುತ್ತೆ ಅಂತ. ಆದ್ರೆ ಆ ಯುವತಿ ಧೈರ್ಯದಿಂದ ಹೊಸ ರೀತಿಯನ್ನ ಪ್ರಯತ್ನಿಸೋದಕ್ಕೆ ತೀರ್ಮಾನಿಸಿದ್ರು. ಆ ಹಿರಿಯ ಮಹಿಳೆಯರು ಮೊದಲಿಗೆ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಕೆಲವರು ಬೇಡ ಬೇಡ ಅಂತ ಕೂಡ ಹೇಳಿದ್ರು. ಆದ್ರೆ ಆ ಹಳ್ಳಿಯ ಆರೋಗ್ಯ ಕಾರ್ಯಕರ್ತೆ ಅದನ್ನ ಮಾಡು, ಒಳ್ಳೇದು ಅಂತ ಹೇಳಿದಾಗ ಆ ಯುವತಿ ಮಗುವನ್ನ ಎತ್ಕೊಂಡು ಎದೆ ಹಾಲು ಕುಡಿಸಲಾರಂಭಿಸಿದ್ಲು. ಆಮೇಲೆ ಆಶ್ಚರ್ಯದಿಂದ ಹೇಳ್ತಾ ಇದ್ಲು, ಅಯ್ಯೋ, ನನಗೆ ಮತ್ತೆ ಹೆರಿಗೆ ನೋವು ಬರೋ ತರ ಇದೆ. ಯಾಕೆಂದ್ರೆ ಆಕೆಗೆ ಗರ್ಭಕೋಶ ಮತ್ತೆ ಬಿಗಿಯಾಗುತ್ತಾ ಇರುವಂತ ಅನುಭವ ಆಗಿತ್ತು. ಬೇಗನೆ ಪ್ಲೆಸೆಂಟ ಅಂದ್ರೆ ಆ ಜರಾಯು ಹೊರಗೆ ಬಂದ್ಬಿಡ್ತು. ರಕ್ತಸ್ರಾವ ನಿಂತು ಹೋಯ್ತು. ನಾವು ದೇವರಿಗೆ ಧನ್ಯವಾದ ಹೇಳಿದ್ವಿ. ನಾವೆಲ್ಲ ಅನ್ಕೊಂಡ್ವಿ, ಇದರಿಂದ ಮತ್ತೊಬ್ಬರ ಜೀವನವೂ ಬದಲಾಯಿಸುತ್ತಾ. ಕೆಲವು ದಿನಗಳ ನಂತರ ಆ ಹಳ್ಳಿಯಲ್ಲಿರುವಂತ ನಾಯಕನ ಪತ್ನಿ ಗರ್ಭಿಣಿಯಾಗಿದ್ಲು. ಅವಳೂ ಸಹ ಈ ರೀತಿಯಾಗಿ ಹಾಲು ಕುಡಿಸುವುದಕ್ಕೆ ಆಸಕ್ತಿ ತೋರಿಸಿದ್ಲು. ಮಗು ಹುಟ್ಟಿದ ತಕ್ಷಣ ಹಾಲು ಕುಡಿಯಬೇಕು ಅನ್ನೋದನ್ನ ಆಕೆ ಅರ್ಥಕೊಂಡ್ಲು. ಆರೋಗ್ಯ ಕಾರ್ಯಕರ್ತೆ ವಿವರಿಸ್ತಾಳೆ, ಈ ಮೊದಲ ಹಾಲು ಕೊಲೆಸ್ಟ್ರಾಲ್ ಮಗುವಿಗೆ ಪೋಷಕಾಂಶ ಮತ್ತು ರಕ್ಷಣೆ ಕೊಡುತ್ತೆ. ಹಾಗೆ ಮಗು ಕೂಡ ಹಾಲು ಕೀಳುವಂತ ಕ್ರಿಯೆಯಿಂದ ತಾಯಿಯ ದೇಹದಲ್ಲೂ ಹಾಲಿನ ಉತ್ಪತ್ತಿ ಪ್ರಾರಂಭ ಆಗುತ್ತೆ. ತಾಯಿ ಮಗುವಿನ ಸಂಬಂಧ ಹೆಚ್ಚಾಗುತ್ತೆ. ಹುಟ್ಟಿದ ನಂತರ ಅವಳು ಮಗುವಿಗೆ ತಕ್ಷಣ ಹಾಲನ್ನ ಕುಡಿಸ್ತಾಳೆ. ಈಗ ಇತರೆ ಮಹಿಳೆಯರೂ ಕೂಡ ಹಾಗೆ ಮಾಡ್ತಿದ್ದಾರೆ. ಇದು ಎಷ್ಟು ಒಳ್ಳೆಯ ಬದಲಾವಣೆ ಅಲ್ವಾ? ಹೌದೌದು, ಇದು ಖಂಡಿತ ಒಳ್ಳೆ ಬದಲಾವಣೆ. ಆದ್ರೆ ಮೊದಲಾಗಿರುವವರು ಧೈರ್ಯದಿಂದ ನಿಲ್ಬೇಕು. ಸಂಸ್ಕೃತಿಗೆ ವಿರೋಧವಾಗಿ ಹೋಗುವುದು ಸುಲಭವಲ್ಲ, ಆದ್ರೆ ಅದು ನಿಜಕ್ಕೂ ಒಳ್ಳೆಯ ಬದಲಾವಣೆ. ಆದುದರಿಂದ ನಾವು ಧೈರ್ಯವಾಗಿ ಮುಂದೆ ಬರಬೇಕು. ಆದ್ರೆ ಯಾಕೆ ಬದಲಾಯಿಸಿದೀವಿ ಎಂಬುದ್ರ ಬಗ್ಗೆ ಸ್ಪಷ್ಟವಾಗಿ ಜ್ಞಾನವಿರಬೇಕು. ಕೇವಲ ವಿಭಿನ್ನರಾಗಿರಲು ಅಲ್ಲ, ಒಳ್ಳೆಯದಕ್ಕಾಗಿ ಮಾತ್ರ
ಬದಲಾವಣೆಗಳನ್ನ ಉಪಯೋಗಿಸಿಕೊಳ್ಬೇಕು. ಮತ್ತೆ ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭವ್ಯ ನಮಗೆ ಒಂದು ಅದ್ಭುತವಾದ ಬೈಬಲ್ ಕಥೆಯನ್ನು ಹೇಳಲು ಬಂದಿದ್ದಾರೆ. ಇಂದಿನ ಕತೆ ಇಲ್ಲಿ ಪ್ರಾರಂಭವಾಗುತ್ತದೆ. ಇಸ್ರೇಲರು ಆ ವಾಗ್ದಾನ ಮಾಡಿದ ದೇಶದ ಗಡಿಯಲ್ಲಿ ಶಿಬಿರ ಹಾಕಿದಾಗ. ಇನ್ನು ಕೇಳೋಣ ದೇವರ ವಾಕ್ಯದಲ್ಲಿನ ಕತೆ. ತೀರೆ ಈಗಾಗ್ಲೇ ದೇವಿಕಾ ಹೇಳಿದ ಹಾಗೆ ನಿಮಗೆ ಒಂದು ಕತೆ ಹೇಳಲಿಕ್ಕೆ ಹೋಗ್ತೇನೆ. ಇದು ರಾಹಾಬಳ ಕತೆ. ಎಲ್ಲರಿಗಿಂತ ವಿಭಿನ್ನವಾಗಿ ನಿಂತಂತ ಒಂದು ಸೋದರಿಯ ಕತೆ. ನೋಡಿ, ಈ ಒಂದು ಮಹಿಳೆ ತನ್ನ ಸಂಸ್ಕೃತಿ ಮತ್ತು ಜನಾಂಗದ ಆಚರಣೆಗಳ ವಿರುದ್ಧ ನಿಂತು ಸತ್ಯದೇವರನ್ನ ಹಿಂಬಾಲಿಸಿದ ಕತೆ ಎಲ್ಲಿದೆ ಗೊತ್ತಾ? ಯೆಹೋಶುವನ ಗ್ರಂಥ 2ನೇ ಅಧ್ಯಾಯದಲ್ಲಿದೆ. ಈಗ ನೂನನ ಮಗನಾದಂಥ ಯೆಹೋಶುವನು ಕಾನಾನ್ ದೇಶವನ್ನ, ಯೆರಿಕೋ ಪಟ್ಟಣವನ್ನ ನೋಡುವುದಕ್ಕೋಸ್ಕರವಾಗಿ ಶಿಟ್ಟೀಮಿಂದ 2 ಗೂಢಾಚಾರರನ್ನ ಕಳಿಸಿರ್ತಾರೆ. ಅವರು ಹೊರಟು ಹೋಗಿ, ಈಗ ಕೇಳಿಸ್ಕೊಂಡ್ವಲ್ಲ, ಈ ರಾಹಾಬಳೆಂಬ ವ್ಯಭಿಚಾರಿಯ ಮನೆಯಲ್ಲಿ ಇಳ್ಕೊಂಡ್ರು. ರಾಹಾಬಳನ್ನ ಆ ಸಮಯದಲ್ಲಿ ಎಲ್ಲರೂ ವೇಶ್ಯೆ ಎಂದೇ ಕರೀತಾ ಇದ್ರು. ಯೆರಿಕೋನ ಅರಸನು ರಾಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳುಕೊಂಡಿರುವ ಮನುಷ್ಯರನ್ನ ತಂದೊಪ್ಪಿಸು, ಅವರು ಈ ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದರು ಎಂದು ಹೇಳಿ ಕಳಿಸಿದನು. ಆಗ ರಾಹಾಬಳು ಹೇಳಿದ್ಲು, ಇಲ್ಲ, ಅವರು ಎಲ್ಲಿಗೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಆ ಮನುಷ್ಯರು ನನ್ನ ಬಳಿಗೆ ಬಂದಿದ್ದು ನಿಜ, ಆದ್ರೆ ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತೇ ಇಲ್ಲ. ಊರು ಬಾಗಲನ್ನ ಮುಚ್ಚುವ ಹೊತ್ತಿಗೆ ಕತ್ತಲೊಳಗೆ ಹೊರಟು ಹೋದ್ರು. ಎಲ್ಲಿಗೆ ಹೋದ್ರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ಲು. ಆದ್ರೆ ನಿಜವಾಗಿ ರಾಹಾಬ್ ಏನ್ ಮಾಡಿದ್ಲಂದ್ರೆ, ಆ ಮನುಷ್ಯರನ್ನ ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದಂತ ಪುಂಡಿಯ ಹೊರೆಗಳಲ್ಲಿ ಅವರನ್ನ ಅಡಗಿಸಿ ಇಟ್ಟಿದ್ಲು. ಸ್ನೇಹಿತರೆ, ಇದೊಂದು ಅಪ್ಪರದ ಕೆಲಸ ಅಲ್ವೇ? ನೀವು ನಿಜವಾಗ್ಲೂ ಯೋಚಿಸಿ. ಆ ಇಬ್ಬರನ್ನ ಅಡಗಿಸಿರುವಂಥದ್ದು ಅರಸನಿಗೆ ಗೊತ್ತಾಗಿದ್ರೆ ಅವಳಿಗೆ ತುಂಬಾ ಅಪಾಯ ಆಗ್ತಾ ಇತ್ತು. ಆದ್ರೆ ಅವಳು ನಂಬಿಕೆಯಿಂದ ತಿಳ್ಕೊಂಡಿದ್ಲು, ಇಸ್ರಾಯೇಲ್ನ ಜನರು ಸತ್ಯವಾದಂಥ ದೇವರನ್ನೇ ಅನುಸರಿಸ್ತಾ ಇದ್ದಾರೆ. ಅವರು ಇಡೀ ಯೆರಿಕೋ ದೇಶವನ್ನ ವಶ ಮಾಡ್ಕೊಳ್ಳಿಕ್ಕಿದ್ದಾರೆ. ಅದಕ್ಕಾಗಿ ಆಕೆ ಅವರನ್ನ ಇಳಿಸಿದಂಥ ಕಿಟಕಿಗೆ ಆ ಕೆಂಪು ದಾರವನ್ನ ಕಟ್ಟಿ ಅಲ್ಲೊಂದು ಒಪ್ಪಂದ ಮಾಡ್ಕೊಳ್ತಾಳೆ. ನಾನು ನಿನಗೆ ಸಹಾಯ ಮಾಡ್ತೀನಿ, ಆದ್ರೆ ನೀವು ಬಂದು ಯೆರಿಕೋವನ್ನ ಜಯಿಸಿದಾಗ ನನ್ನ ಕುಟುಂಬಕ್ಕೂ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡ್ಲು. ವಾವ್, ಹೌದು, ಎಷ್ಟು ಧೈರ್ಯವಂತೆ ಅಲ್ಲ ಆ ಹೆಂಗ್ಸು. ತನ್ನ ಜನರ ವಿರೋಧ ನಿಂತು ಸತ್ಯದೇವರನ್ನ ಹಿಂಬಾಲಿಸಿದ್ಲು. ಗೆಳತಿಯರೇ, ದೇವರು ಆಕೆಯ ನಂಬಿಕೆಯನ್ನ ನೋಡ್ತಾರೆ. ಎಲ್ಲ ಇಸ್ರಾಯೇಲ್ನವರು ಯೆರಿಕೋವನ್ನ ಜಯಿಸಿದಾಗ ಆ ಕೆಂಪು ದಾರ ಬಿಟ್ಟಿರುವಂತ ಮನೆಯಲ್ಲಿದ್ದಂಥ ರಾಹಾಬಳನ್ನ, ಅವಳ ಕುಟುಂಬವನ್ನ ಸುರಕ್ಷಿತವಾಗಿ ಉಳಿಸಿದ್ರು. ಆಕೆ ಸಹ ಇಸ್ರಾಯೇಲ್ನವರೊಂದಿಗೆ ಸೇರ್ಕೊಂಡ್ಲು, ಸತ್ಯವಾದಂಥ ದೇವರನ್ನ ಹಿಂಬಾಲಿಸಿದ್ಲು. ಮತ್ತೆ ಕೊನೆಗೆ ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ಆಕೆ ಇಸ್ರಾಯೇಲ್ನ ಒಬ್ಬರೊಂದಿಗೆ ವಿವಾಹವಾದ್ಲು. ಅದು ಎಲ್ಲಿದೆ ಗೊತ್ತಾ? ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ 22ರಿಂದ 25 ವಚನಗಳಲ್ಲಿ ಓದೋಣ್ವಾ? ಯೆಹೋಶುವನು ದೇಶವನ್ನು ಸಂಚರಿಸಿ ನೋಡಿದ್ದ 2 ಮನುಷ್ಯರಿಗೆ, ನೀವು ಆ ವ್ಯಭಿಚಾರಿಣಿಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದ್ದಂತೆ ಅವಳನ್ನು, ಅವಳಿಗೆ ಇರುವಂತ ಎಲ್ಲವನ್ನೂ ಹೊರಗೆ ತೆಗೆದುಕೊಂಡು ಬನ್ರಿ ಅಂತ ಹೇಳಲು, ಆ ಯವ್ವನಸ್ಥರು ಹೋಗಿ ರಾಹಾಬಳನ್ನು, ಅವಳ ತಂದೆ ತಾಯಿಗಳನ್ನು, ಸಹೋದರರನ್ನು, ಅವಳಿಗಿರುವ ಎಲ್ಲವನ್ನೂ, ಅವಳ ಗೋತ್ರದ ಎಲ್ಲಾ ಜನರನ್ನು ತಂದು ಇಸ್ರಾಯೇಲರ ಪಾಳೆಯದ ಹೊರಗೆ ಇಟ್ರು. ಇಸ್ರಾಯೇಲರು ಪಟ್ಟಣವನ್ನು, ಅದರಲ್ಲಿರುವಂತ ಎಲ್ಲವನ್ನೂ ಬೆಂಕಿಯಿಂದ ಸುಟ್ಟರು. ಆದ್ರೆ ಬೆಳ್ಳಿ ಬಂಗಾರವನ್ನು, ತಾಮ್ರ ಕಬ್ಬಿಣದ ಪಾತ್ರೆಗಳನ್ನ ಯೆಹೋವನ ಆಲಯದ ಭಂಡಾರಕ್ಕೆ ಕೊಟ್ಲು. ವ್ಯಭಿಚಾರಿಣಿಯಾದಂಥ ರಾಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿ ಇಟ್ಟಿದ್ದರಿಂದ ಅವನು ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗೆ ಇರುವಂತ ಎಲ್ಲವನ್ನೂ ಉಳಿಸಿದನು. ಅವಳು ಇಂದಿನವರೆಗೂ
ಇಸ್ರಾಯೇಲರಲ್ಲಿ ವಾಸವಾಗಿದ್ದಾಳೆ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಆಕೆಯ ಬಗ್ಗೆ ಉಲ್ಲೇಖ ಇದೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 5 ಮತ್ತು 6ನೇ ವಚನಗಳು. ಸಲ್ಮೋನನು ರಾಹಾಬಳಲ್ಲಿ ಬೋವಜನನ್ನು ಪಡೆದನು. ಬೋವಜನು ರೂತಳಲ್ಲಿ ಒಬೇದನನ್ನು ಪಡೆದನು. ಒಬೇದನು ಇಷಯನನ್ನು ಪಡೆದನು. ಇಷಯನು ಅರಸನಾದಂಥ ದಾವೀದನನ್ನು ಪಡೆದನು. ಅದ್ಭುತವಲ್ಲವೇ? ರಾಹೇಬಳು ದೇವರಲ್ಲಿ ನಂಬಿಕೆ ಇದ್ದ ಕಾರಣ ಅವಳು ತನ್ನ ಸಮಾಜದಿಂದ ಬೇರೆಯಾಗಿದ್ರೂ ದೇವರು ಆಕೆಯನ್ನ ಸ್ವೀಕರಿಸಿದ್ರು. ಹೌದು, ನೀವು ಯೋಚಿಸಿ ನೋಡಿ. ದೇವರು ನಿಮ್ಮನ್ನ ಯಾವ ಸ್ಥಳದಿಂದಲಾದ್ರೂ, ನಿಮ್ಮ ಹಿಂದೆ ಯಾವುದೇ ಪಾರಂಪರ್ಯ ಅಥವಾ ದುರ್ಬಲತೆ ಇದ್ರೂ ಸ್ವೀಕರಿಸ್ತಾನೆ. ನೀವು ಯೇಸುವನ್ನ ನಂಬಿದ್ರೆ ಆತ ನಿಮ್ಮನ್ನು ಬೆಂಬಲಿಸ್ತಾನೆ ಮತ್ತು ಧೈರ್ಯ ನೀಡುತ್ತಾನೆ. ಈ ಕಥೆಯಿಂದ ನಾವು ಕಲಿಯೋದೇನೆಂದ್ರೆ, ನಾವು ದೇವರ ಹಾದಿಯಲ್ಲಿ ನಿಂತುಕೊಳ್ಳುವಂತ ಧೈರ್ಯ ಇರಬೇಕು. ಕೆಲವೊಮ್ಮೆ ನಮ್ಮ ಕುಟುಂಬ ಅಥವಾ ಸಮಾಜದ ನಂಬಿಕೆಗಳ ವಿರುದ್ಧವಾಗ್ಲೂ ನಿಂತ್ಕೋಬೇಕು. ಆದ್ರೆ ದೇವರನ್ನ ನಂಬಿದ್ರೆ ಆತ ಯಾವಾಗ್ಲೂ ನಮ್ಮೊಡನೆ ಇರುತ್ತಾನೆ. ರಾಹಾಬಿನಂತವರು ನಮಗೆ ಕಲಿಸ್ಕೊಡ್ತಾರೆ, ನಂಬಿಕೆ ಮತ್ತು ಧೈರ್ಯವು ದೇವರ ಒಳ್ಳೆಯ ಯೋಜನೆಗೆ ಪ್ರಮುಖ ಸಾಧನವಾಗಿದೆ ಅಂತ. ಈ ವಾರ ರಾಹೇಬಳ ಕಥೆಯಿಂದ ನಾವು ಏನು ಕಲಿತ್ವಿ ಎಂದು ಯೋಚಿಸೋಣ. ನೀವು ಒಳ್ಳೇದು ಮಾಡುವಾಗ ಕೆಲವೊಮ್ಮೆ ವಿಭಿನ್ನವಾಗಿ ನಡೆದುಕೊಳ್ಬೇಕಾಗುತ್ತೆ. ದೇವರು ನಿಮಗೆ ಶಕ್ತಿ ಕೊಡ್ತಾನೆ ಮತ್ತು ಶಕ್ತಿ ಕೊಡ್ಲಿಕ್ಕೆ ನಾವು ಪ್ರಾರ್ಥಿಸೋಣ. ಮತ್ತು ನೀವು ಈ ಕಥೆನ ಯಾರಿಗಾದ್ರೂ ಹೇಳಿ ಮತ್ತು ಅವ್ರು ಏನ್ ಕಲಿತಾರೆ ಇದ್ರಿಂದ ಅದನ್ನ ನೀವು ಕೇಳಿ ತಿಳ್ಕೊಳ್ಳಿ. ಈಗ ನಮಗೆ ಮನೆಗೆ ಹೋಗೋ ಸಮಯ ಬಂದಿದೆ. ನೀವು ಈ ಕಾರ್ಯಕ್ರಮಗಳ ವಿಷಯದ ಬಗ್ಗೆ ನಮಗೆ ಬರೆಯಲು ಬಯಸಿದ್ರೆ ವಿಮೆನ್ ಆಫ್ ಹೋಪ್ನಲ್ಲಿ ಸಂಪರ್ಕಿಸಬಹುದು. ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಿರಿ ಗೆಳತಿಯರೇ. ನೀವು ಹೆಚ್ಚಾಗಿ ವಿಭಿನ್ನವಾಗಿ ಇರೋದಕ್ಕೆ ಪ್ರಯತ್ನಿಸುವುದಕ್ಕೆ ಹಿಂಜರಿಯಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ವಿದಾಯ. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. listenersfeedback@gmail.com ಅಥವಾ ವಾಟ್ಸಪ್, SMS ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8520479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. मेरा मसीहा तुझको पुकारे, मेरा मसीहा तुझको पुकारे, बाहें फैला कर तुझको पुकारे, बाहें फैला कर तुझको पुकारे, मेरा मसीहा तुझको पुकारे, मेरा मसीहा तुझको पुकारे।
तुझको पुकारे, बाहें फैलाकर तुझको पुकारे, बाहें फैलाकर तुझको पुकारे। मेरा मसीहा तुझको पुकारे, मेरा मसीहा तुझको पुकारे। बुझते हुए दियों को वो ही जलाए, बुझते हुए दियों को वो ही जलाए। हर दिल की धड़कन में यीशु तेरा नाम हो। सब कुछ खो कर भी यीशु तेरा नाम लूं, सब कुछ पाकर भी यीशु तेरा नाम लूं। बाहें फैलाकर तुझको पुकारे, बाहें फैलाकर तुझको पुकारे। मेरा मसीहा तुझको पुकारे, मेरा मसीहा तुझको पुकारे, तुझको पुकारे, तुझको पुकारे। जिंदगी भर हम गाते रहेंगे खुदावन, बड़ा तू दयालु खुदावन, बड़ा तू दयालु। जिंदगी भर हम गाते रहेंगे खुदावन, बड़ा तू दयालु खुदावन, बड़ा तू दयालु। खुदावन, खुदावन, खुदावन बड़ा तू दयालु, खुदावन, खुदावन, खुदावन बड़ा तू दयालु। अपने वचन से हमको सिखाता, नीक राहों पर हमको चलाता। अपने वचन से हमको सिखाता, नेक राहों पर हमको चलाता। मन से मांगा वो पूरा तू करता, सर्वशक्तिमान तू ही प्रभु जी। मन से मांगा वो पूरा तू करता, सर्वशक्तिमान तू ही प्रभु जी। खुदावन, खुदावन, खुदावन बड़ा तू दयालु, खुदावन, खुदावन, खुदावन
अपनी करुणा की बातें सुनाता, अपनी दया से भलाई को सिखाता। सारे पापों को क्षमा वो करता, हर आत्मा को बचाए वो रखता। सारे पापों को क्षमा वो करता, हर आत्मा को बचाए वो रखता। खुदावन खुदावन बड़ा तू दयालु। खुदावन 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 बड़ा तू दयालु। खुदावन 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 बड़ा तू दयालु। खुदावन 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 बड़ा तू दयालु। ये जिंदगी तेरा क्या भरोसा, आज मिली है कल क्या होगा। ये जिंदगी तेरा क्या भरोसा, आज मिली है कल क्या होगा। आज मिली है ये जिंदगानी फिर ना मिलेगी।